ಚಿಂತಾಮಣಿ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನೇರ ನಿಟ್ಟ ನಿರಂತರವಾದಂತಹ ನಮ್ಮ ಏಕೈಕ ಚಾನಲ್. ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ನಾವು ಬೋಯಿಕೊಂಡ ಗಂಗಮ್ಮ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ನಾವು ಮದನಪಲ್ಲಿ ಹತ್ತಿರ, ಮದನಪಲ್ಲಿ ಡಿಸ್ಟ್ರಿಕ್ಟು ಚೌಡೇಪಲ್ಲಿ ಮಂಡಲಂಗೆ ಸೇರಿದ ಬಾಯಿಕೊಂಡ ಗಂಗಮ್ಮನ ದೇವಸ್ಥಾನದ ಬಳಿ ಇದ್ದೀವಿ ನಾವು. ಇಲ್ಲಿ ಬಹಳ ವಿಶೇಷ. ಕರ್ನಾಟಕದ ಜನ ಎಲ್ಲ ಬರ್ತಾರೆ, ಇಲ್ಲಿ ವಿಪರೀತವಾಗಿ ಬರ್ತಾರೆ. ನೋಡಿ, ಈಗಾಗಲೇ ನಾವು ಅಮ್ಮನವರನ್ನು ನಾವು ನೋಡ್ಬೋದು. ನಾವು ಆಚಾರಗಳು ನಮ್ಮ ಪುರೋಹಿತರಾಗಿದೆ. ಇಲ್ಲಿ ಪುರೋಹಿತರ ಪೇರು ಚಪ್ಪಣ್ಣ ಗಂಗರೆಡ್ಡಿಗಾರವರು ಮಾತಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಇಲ್ಲಿ. ಆಮೇಲೆ ಇಲ್ಲಿ ಇವತ್ತು ಬಹಳ ರಶ್ ಕಡಿಮೆ ಇದೆ ಇವತ್ತು. ಇದನ್ನು ದೇವರ ಮುಂದೆ ಇಷ್ಟೊಂದು ನಾವು ಯಾವತ್ತು ಬಂದ್ರೂ ಇಷ್ಟೊಂದು ಸಲೀಸಾಗಿ ನಾವು ಹೋಗಿಲ್ಲ. ಇವತ್ತೇ ನಾವು ಬಂದು ಹೋಗ್ತಾ ಇರೋದು. ದಯವಿಟ್ಟು ಇದನ್ನು ಮದನಪಲ್ಲಿ ಡಿಸ್ಟ್ರಿಕ್ಟು ಚೌಡೇಪಲ್ಲಿ ಮಂಡಲಂಗೆ ಸೇರಿದ ಬೋಯಕೊಂಡ ಗಂಗಮ್ಮ, ಇದರ ಕಥೆ ಎಲ್ಲ ಹೇಳ್ತೀನಿ ಆಮೇಲೆ. ನಾನು ಇವಾಗ ಇಲ್ಲಿ ಕ್ಯೂನಲ್ಲಿರೋದ್ರಿಂದ ನಾವು ಏನು ಹೇಳೋಕೆ ಆಗ್ತಾಯಿಲ್ಲ, ದಯವಿಟ್ಟು ಕ್ಷಮಿಸಿ. ಆಮೇಲೆ ನಾನು ಎಲ್ಲರೂ ನಿಮಗೆ ತೋರಿಸ್ತೀನಿ, ನಾನು ಕೂಲಂಕುಷವಾಗಿ ತೋರಿಸ್ತೀನಿ ನಾನು ನಿಮಗೆ. ಇವತ್ತು ಭಾಳ ರಶ್ ಕಡಿಮೆ ಇರೋದ್ರಿಂದ ಆರಾಮಾಗಿ ನಾವು ಸಲೀಸಾಗಿ ಹೋಗಿ ದೇವರನ್ನು ನಾವು ದರ್ಶನ ಮಾಡಿಕೊಂಡು ಆರಾಮಾಗಿ ಬರ್ತಾಯಿದ್ದೀವಿ. ಇಷ್ಟೊಂದು ಸಲೀಸಾಗಿ, ಇಷ್ಟೊಂದು ರಶ್ ಇಲ್ಲದೆ ಇರೋಂಥದ್ದು, ಜನಸಂದಣಿ ಇಲ್ಲದೆ ಇರೋಂಥದ್ದು ಇದೇ ನಾನು ನೋಡ್ತಾ ಇರೋದು. ನೋಡಿ, ಆರಾಮಾಗಿದೆ. ಇವನ್ನ ನಾನು ಎಲ್ಲ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಒಬ್ಬೊಬ್ಬರೇ ಬರ್ತಾರೆ, ಒಬ್ಬೊಬ್ಬರೇ ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದವರೇ ಜಾಸ್ತಿ ಇರ್ತಾರೆ. ಇಲ್ಲಿ ಬಾಯಿಕೊಂಡ ಬರಬೇಕು ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆನೇ ವಿಪರೀತ. ಬೆಂಗಳೂರು ಮತ್ತು ಮೈಸೂರು, ಮಂಡ್ಯ ಜಾಸ್ತಿ ಬರ್ತಾಯಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಆಂಧ್ರದವ್ರು ಬರ್ತಾರೆ ಕಡಿಮೆ. ಇಲ್ಲಿ ಭಾಳಷ್ಟು ನಮ್ಮ ಕರ್ನಾಟಕದವರು, ಕನ್ನಡಿಗರೇ ಬರೋದರಿಂದ ಇಲ್ಲಿ ಭಾಳಷ್ಟು ಈ ಬಾಯಿಕೊಂಡ ಗಂಗಮ್ಮ ದೇವಸ್ಥಾನ ಬಹಳ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ಮೂಲ ಕಾರಣ ಅಂತ ಸಂತೋಷವಾಗಿ ಹೇಳ್ಬೋದು. ಇಲ್ಲಿ ಬೋಯಿಕೊಂಡ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ಹಿಂದೆ ನವಾಬರವರ ಕಾಲದಲ್ಲಿ, ನವಾಬರವರ ಆಡಳಿತ ಅವಧಿಯಲ್ಲಿ ಇಲ್ಲಿ ಬೋಯಕೊಂಡ ಅಂದರೆ, ಬೋಯ ಅಂದರೆ ಬೋಯಿನವರು, ಈ ಬೋಯಿ ಜನಾಂಗದವರೇ ಇಲ್ಲಿ ಜಾಸ್ತಿ. ಈ ಬೆಟ್ಟದ ಹತ್ರ ಕಲ್ಲು ಬಹಳಷ್ಟು, ಆವಾಗ ದಟ್ಟ ಅರಣ್ಯಗಳು, ಕಾನನವನ ಇದು. ಇಂತಹ ಕಾನನವನದಲ್ಲಿ, ಅರಣ್ಯದಲ್ಲಿ ಇವರು ಬಂದು, ಬೋಯ ಅಂದರೆ ಈ ಕಲ್ಲು ಕುಟಿಕರು, ಕಲ್ಲನ್ನು ಹೊಡ್ಕೊಂಡು ಜೀವನ ಮಾಡೋಂಥ ಜನ ಜಾಸ್ತಿ ಇದ್ರಂತೆ ಇಲ್ಲಿ. ಅವರೆಲ್ಲ ಪಾಪ ಬಂದು ಇಲ್ಲಿ ಜೀವನಕ್ಕಾಗಿ ಬಂದಿದ್ದಾರೆ. ಆ ನವಾಬರು ದಂಡೆ ಎತ್ತು ಬಂದಾಗ ಅವ್ರಿಗೆ ಭಯ ಬರುತ್ತೆ, ಭಯ ಜಾಸ್ತಿ ಆಗೋಗ್ಬಿಟ್ಟು ಈ ಬೆಟ್ಟ ಗುಡ್ಡಗಳಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ, ಮಕ್ಕಳನ್ನೂ ಮರಿ ಬಿಟ್ಕೊಂಡು. ಆವಾಗ ನವಾಬರು ಕಾಲದಲ್ಲಿ ನವಾಬರನ್ನ ಅವರ ದಂಡೆ ಯಾತ್ರೆಗಳಿಂದ ಅವರು ತಲೆ ತಪ್ಪಿಸ್ಕೊಳ್ಳೋದಕ್ಕೆ ಬಂದು ಸೇರ್ಕೊಂಡಿರೋಂಥದ್ದು ಈ ಬೆಟ್ಟಗಳಲ್ಲಿ. ಅದಕ್ಕೆ ಕಲ್ಲು ಹೊಡ್ಕೊಂಡು ಜೀವನ ಮಾಡೋದ್ರಿಂದ ಇದು ಬೋಯಕೊಂಡ ಅಂತ ಕೂಡ ಹೆಸರು ಬಂದಿದೆ. ನೋಡಿ, ಆವಾಗ ಗಂಗಮ್ಮ ತಾಯಿಯವರು ಇಲ್ಲಿ, ಅಲ್ಲಿ ನಾವು ನೋಡ್ತಾ ಇದ್ದೀನಿ ಬೆಟ್ಟನ ಎರಡು ಹೋಳಾಗಿದೆ, ಅಲ್ಲಿ ಎಲ್ಲೂ ಹೋಳಾಗಿದೆ. ಅದನ್ನು ಕಟ್ಟಿಗೆದಿಂದ ಅವ್ರು ಬಡ್ದಾಗ ಆ ಅಮ್ಮ ಮುದುಕಿಯ ರೂಪದಲ್ಲಿ ಬಂದು ಇಲ್ಲಿ ಅವ್ರ ಜೊತೆಯಲ್ಲಿದ್ದರಂತೆ. ಆ ಹೊಡೆದಿರೋದು ಕೂಡ ನಾವು ನೋಡ್ಬೋದು ಇವತ್ತು. ಒಂದು ಪೀಸ್ ಕತ್ತಿನಲ್ಲಿ ಹೊಡೆದಿರೋದು ಎರಡು ಹೋಳಾಗಿದೆ. ಯಾಕಂದರೆ ಈ ಕಡೆ ಒಂದು ಹೋಳು, ಆ ಕಡೆ ಒಂದು ಹೋಳು, ಒಂದು ಕಲ್ಲಲ್ಲಿ ಎರಡು ಹೋಳಾಗಿರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಆ ಮೇಲೆ ಇದೆ, ಆ ದೇವರ ಮೇಲೆ ಇದೆ ಹೋಳು, ಅದನ್ನು ನಾವು ನೋಡ್ಬೋದು. ಇಂತಹ ಬೋಯಿಕೊಂಡದಲ್ಲಿ ಆವಾಗ ಮುದುಕಿ ರೂಪದಲ್ಲಿ ಬಂದು ನೋಡ್ತಾ ಇದ್ದಾರಂತೆ. ಬೋಯಿ ಜನಾಂಗದಲ್ಲಿ ಬರ್ತಾಯಿದ್ದಾರೆ. ತಾಯಿ, ನಾವು ನಿಮ್ಮನ್ನು ನಂಬ್ಕೊಂಡಿರೋರು, ಮೊದಲಿಗೆ ಒಂದು ಕಲ್ಲಿತ್ತಂತೆ ಇಲ್ಲಿ, ಆ ಕಲ್ಲಿಗೆ ಇವರು ಪೂಜೆ ಮಾಡ್ತಾಯಿದ್ರಂತೆ ಆಗಿನ ಕಾಲದಲ್ಲಿ ಬೋಯ ಜನಾಂಗದವರು. ಅಮ್ಮ ತಾಯಿ, ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ಅವರು ಭಯ ಬಿದ್ದಾಗ ಆ ಅಮ್ಮ ಮುದುಕಿ ಪ್ರತಿ ದಿವಸನೂ ಬಂದು ಅವ್ರ ಜೊತೆಯಲ್ಲಿ ಇರ್ತಾಯಿದ್ರಂತೆ, ಮಲಗ್ತಾ ಇದ್ರಂತೆ. ಅವ್ರಿಗೆ ಗೊತ್ತಿಲ್ಲ, ಒಬ್ಬ ಬಂದ ಹುಡುಗ ಏನು ಹೋಗ್ತಾನೆ ಇವಳು ಮುದುಕಿ, ಬೆಳಗ್ಗೆ ಆದರೆ ಅವ್ರು ಸಿಗೋದಿಲ್ವಲ್ಲ, ರಾತ್ರಿ ಮಾತ್ರ ಇರ್ತಾನೆ. ಹಿಂದುಗಡೆ ಹೋಗಿ ನೋಡಿದಾಗ ಒಂದು 5-6 ಜನ 4 ಗುಂಪುಗಳು ಕಟ್ಕೊಂಡು ಹೋದಾಗ ಈ ಬೋಯ ಕೊಂಡ
ಗಂಗಮ್ಮನ ದೇವಸ್ಥಾನ ಈಗ ಇದೆಯಲ್ಲ, ಅಲ್ಲಿ ಬಂದ ತಕ್ಷಣವೇ ಆ ಅಮ್ಮ ಏನಾಯಿತು ಅಂದರೆ ಅವರಿಗೆ ವಿಶ್ವರೂಪ ದರ್ಶನ ತೋರಿಸಿದ್ದಾರೆ ಅವರು. ಆ ಚಾಮುಂಡಿ ಅವತಾರದಲ್ಲಿ ತೋರಿಸಿದಾಗ ನಾನು ಇಲ್ಲಿ ಬಂದು ಗಂಗಮ್ಮ ದೇವಿ ನಾನಿರೋದು ಇಷ್ಟು ದಿವಸ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ನಾನು ಸಾಕಿ ಸಂರಕ್ಷಣೆ ಮಾಡಿ ನಿಮ್ಮನ್ನು ರಕ್ಷಣೆಯಾಗಿ ನಾನು ನಿಂತ್ಕೊಂಡಿರೋಂಥ ಆದಿದೇವತೆ ನಾನೇನಪ್ಪ ಗಂಗಮ್ಮ, ಇಲ್ಲಿ ನಾನೇ ಬೋಯ್ಕೊಂಡ ಗಂಗಮ್ಮನಾಗಿ ಮುಂದೆ ನಾನು ನಿಲ್ತೀನಿ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಬೋಯ್ ಜನಾಂಗದವರೆಲ್ಲ ಸೇರಿ ಒಂದು ಚಿಕ್ಕದಾಗಿ ಒಂದು ಗರ್ಭಗುಡಿನ ಕಟ್ಟಿ ಇವತ್ತಿನ ದಿವಸ ಈ ಸರ್ಕಾರಗಳು ನಾವೆಲ್ಲ ಬಂದು ಅಭಿವೃದ್ಧಿ ಆಗಿರೋದ್ರಿಂದ ಈ ರೀತಿ ಅಭಿವೃದ್ಧಿ ಆಗ್ತಾಯಿದೆ. ಇಲ್ಲಿ ಪ್ರತಿ ದಿವಸವೂ ಇವತ್ತು ಪ್ರಸಾದಗಳು ಕೊಡುವಂಥದ್ದಾಗಿದೆ. ಮೊದಲು ಕೆಳಗಡೆ ಇರುವಂಥ ದೇವಸ್ಥಾನ ನಾನು ತೋರಿಸ್ತೀನಿ, ಅಲ್ಲಿ ಇದಿದ್ದು ದೇವಸ್ಥಾನ. ಮತ್ತು ಕೊನೆಗೆ ಮೇಲೆ ಬಂದು ಮೇಲಂತಸ್ತಿನಲ್ಲಿ ಒಂದು ಗಂಗಮ್ಮನ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ. ಕೆಳಗಡೆ ಇರೋದು ಹಳೆಯ ದೇವಸ್ಥಾನ, ಅದನ್ನು ನಿಮಗೆ ತೋರಿಸ್ತೀನಿ, ಅದನ್ನು ನೀವು ನೋಡಿ. ಇಲ್ಲಿ ಮೇಲೆ ದೇವಸ್ಥಾನ ಚಿಕ್ಕದಾಗಿದೆ. ಇಲ್ಲಿ ಬಂದು ಅರ್ಚನೆ ಮಾಡಿಸ್ಬೇಕು, ಯಾಕಂದರೆ ಅಲ್ಲಿ ರಶ್ ಜಾಸ್ತಿ ಇರೋದು ಅಂತ ಹೇಳ್ಬಿಟ್ಟು ಅಲ್ಲಿ ಕೊಡೋದಿಲ್ಲ. ಇಲ್ಲಿ ಬಂದು ರಶ್ ಜಾಸ್ತಿ ಇದ್ರೂ ಇಲ್ಲಿ ಚಿಕ್ಕದಾಗಿ ಮೇಲೆ ಬೆಟ್ಟದ ಮೇಲೆ ಚಿಕ್ಕ ಗಂಗಮ್ಮ ದೇವಸ್ಥಾನ ಇದೆ. ಅಲ್ಲಿ ಬಂದು ನಾವು ಅರ್ಚನೆಯನ್ನೆಲ್ಲ ಮಾಡಿಕೊಡ್ತಾರೆ, ಅರ್ಚಕರು ಇದ್ದಾರೆ. ಅಲ್ಲಿ ಕೆಳಗಡೆ ಪುರೋಹಿತರು, ಈಗ ಪುರೋಹಿತರು ಇದ್ದಾರೆ, ಅರ್ಚಕರೇ ಬಂದು ಇಲ್ಲಿ ಪೂಜಾರ ಮಾಡಿಕೊಡ್ತಾರೆ. ಪೂಜೆಗಳನ್ನು ಏನಾದರೂ ಕೋರಿಕೆಗಳಿದ್ದರೆ ಇಲ್ಲಿ ಸಲ್ಲಿಸ್ಬೋದು. ನೋಡಿ, ಎಲ್ಲ ಕ್ಯೂ ಗೇಟ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಇಲ್ಲಿ ದರ್ಶನಕ್ಕೆ ಯಾವುದೇ ಕುಂದುಕೊರತೆ ಇಲ್ಲ, ಇವತ್ತು ಯಾವುದೇ ಇಲ್ಲ. ಆರಾಮಾಗಿ ನಾವು ಒಬ್ಬೊಬ್ಬರಾಗೆ ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಇಲ್ಲಿ ನಮ್ಮ ಕರ್ನಾಟಕದವ್ರು ನೋಡಿ, ಇವರು ಕೂಡ ಮಹಿಳೆಯರಿಗೆಲ್ಲನೂ ಉಚಿತವಾಗಿ ಬಸ್ಸು ಸೌಕರ್ಯ ಕೊಟ್ಟಿದ್ದಾರೆ, ಅಂದರೆ ಬಸ್ ಚಾರ್ಜ್ ಇಲ್ಲ. ಹೀಗಾಗಿ ಇವರು ಪಲ್ಯ ವೆಲುಗು ಅಂತ ಮಾಡಿದ್ದಾರೆ. ಪಲ್ಯ ವೆಲುಗುನಲ್ಲಿ ಕೂತ್ಕೊಂಡ್ರೆ ಮಾತ್ರ ಬಸ್ಸುಗಳಲ್ಲಿ ಫ್ರೀ, ಹೆಂಗಸರಿಗೆಲ್ಲ. ಅದರಿಂದ ಹೆಂಗಸರದ್ದೇ ಸ್ವಲ್ಪ ಕಾರಬಾರು ಜಾಸ್ತಿ ಇದೆ, ಹೆಂಗಸರದ್ದು ಸ್ವಲ್ಪ ಕಾರಬಾರು. ಮತ್ತು ಗಂಡಸರು ಸ್ವಲ್ಪ ಮಾಮೂಲಿ. ಯಾಕೆಂದರೆ ಇಲ್ಲಿ ಬಂದಾಗ ಇಲ್ಲಿಗೆ ಯಾಕೆಂದರೆ ತಾಯಿಗೆ ಆಶೀರ್ವಾದ, ತಾಯಿಗೆ ಹರಕೆ ಹಾಕಿರುವಂಥ ಕುರಿ ಮರಿ ಹೊಡೆಯೋದು, ಕೋಳಿ ಮರಿ ಹೊಡೆಯೋದು, ಆಮೇಲೆ ಮೇಕೆ ಕುರಿ ಇಂಥ ಹೊಡೆಯೋದು ಜಾಸ್ತಿ ಇರೋದ್ರಿಂದ ಎಲ್ಲ ಜಾಸ್ತಿ ಗಂಡಸರೇ ಬರ್ತಾಯಿದ್ದಾರೆ. ಅದರಲ್ಲೂ ಹೆಂಗಸರು ಕೂಡ ಈ ಬಾರಿ ನನಗೆ ಇಷ್ಟೊಂದು ಜನ ನಾನು ಪ್ರಮಾಣದಲ್ಲಿ ನೋಡ್ತಾಯಿದ್ದೀನಿ. ಇಲ್ಲಿ ಬೋಯಿಕೊಂಡ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ಹಿಂದೆ ನವಾಬರವರ ಕಾಲದಲ್ಲಿ, ನವಾಬರವರ ಆಡಳಿತ ಅವಧಿಯಲ್ಲಿ ಇಲ್ಲಿ ಕೊಂಡ ಅಂದರೆ ಅಂದರೆ ಬೋಯಿನವರು, ಈ ಬೋಯಿ ಜನಾಂಗದವರೇ ಇಲ್ಲಿ ಜಾಸ್ತಿ. ಈ ಬೆಟ್ಟದ ಹತ್ರ ಕಲ್ಲು ಬಹಳಷ್ಟು, ಆವಾಗ ದಟ್ಟ ಅರಣ್ಯಗಳು, ಕಾನನವನ ಇದು. ಇಂಥ ಕಾನನವನದಲ್ಲಿ ಅರಣ್ಯದಲ್ಲಿ ಇವರು ಬಂದು ಅಂದರೆ ಈ ಕುಟಿಕರು ಕಲ್ಲನ್ನು ಹೊಡ್ಕೊಂಡು ಜೀವನ ಮಾಡೋಂಥ ಜನ ಜಾಸ್ತಿ ಇದ್ರಂತೆ ಇಲ್ಲಿ. ಅವರೆಲ್ಲ ಪಾಪ ಬಂದು ಇಲ್ಲಿ ಜೀವನಕ್ಕಾಗಿ ಬಂದಿದ್ದಾರೆ. ಆ ನವಾಬರು ದಂಡೆ ಎತ್ತು ಬಂದಾಗ ಅವ್ರಿಗೆ ಭಯ ಜಾಸ್ತಿ ಆಗೋಗ್ಬಿಟ್ಟು ಈ ಬೆಟ್ಟ ಗುಡ್ಡಗಳಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ, ಮಕ್ಕಳನ್ನೂ ಮರಿ ಬಿಟ್ಕೊಂಡು. ಆವಾಗ ನವಾಬರು ಕಾಲದಲ್ಲಿ ನವಾಬರನ್ನ ಅವರ ದಂಡಯಾತ್ರೆಗಳಿಂದ ಅವರು ತಲೆ ತಪ್ಪಿಸ್ಕೊಳ್ಳೋದಕ್ಕೆ ಬಂದು ಸೇರ್ಕೊಂಡಿರೋಂಥದ್ದು ಈ ಬೆಟ್ಟಗಳಲ್ಲಿ. ಅದಕ್ಕೆ ಕಲ್ಲು ಹೊಡ್ಕೊಂಡು ಜೀವನ ಮಾಡೋದ್ರಿಂದ ಇದು ಕೊಂಡ ಅಂತ ಕೂಡ ಹೆಸರು ಬಂದಿದೆ. ನೋಡಿ, ಆವಾಗ ಗಂಗಮ್ಮ ತಾಯಿಯವರು ಅಲ್ಲಿ ನಾವು ನೋಡ್ತಾ ಇದ್ದೀನಿ, ಬೆಟ್ಟನ 2 ಹೋಳಾಗಿದೆ, ಅಲ್ಲಿ ಹೋಳಾಗಿದೆ. ಅದನ್ನು ಕಟ್ಟಿಗೆದಿಂದ ಅವ್ರು ಬಡ್ದಾಗ ಆ ಅಮ್ಮ ಮುದುಕಿಯ ರೂಪದಲ್ಲಿ ಬಂದು ಇಲ್ಲಿ ಅವ್ರ ಜೊತೆಯಲ್ಲಿದ್ದರಂತೆ. ಆ ಹೊಡೆದಿರೋದು ಕೂಡ ನಾವು ನೋಡ್ಬೋದು. ಇವತ್ತು ಒಂದು ಪೀಸ್ ಕತ್ತಿನಲ್ಲಿ ಹೊಡೆದಿರೋದು 2 ಹೋಳಾಗಿದೆ. ಯಾಕಂದರೆ ಈ ಕಡೆ ಒಂದು ಹೋಳು, ಆ ಕಡೆ ಒಂದು ಹೋಳು, ಒಂದು ಕಲ್ಲಲ್ಲಿ 2 ಹೋಳಾಗಿರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮೇಲೆ ಇದೆ, ಆ ದೇವರ ಮೇಲೆ ಇದೆ ಹೋಳು, ಅದನ್ನು ನಾವು ನೋಡ್ಬೋದು. ಇಂತಹ ಬೋಯಿಕೊಂಡದಲ್ಲಿ ಆವಾಗ ಮುದುಕಿ ರೂಪದಲ್ಲಿ ಬಂದು ನೋಡ್ತಾ ಇದ್ದಾರಂತೆ. ಬೋಯಿ ಜನಾಂಗದಲ್ಲಿ ಬರ್ತಾಯಿದ್ದಾರೆ, ತಾಯಿ ನಾವು ನಿಮ್ಮನ್ನು ನಂಬ್ಕೊಂಡಿರೋರು. ಮೊದಲಿಗೆ ಒಂದು ಕಲ್ಲಿತ್ತಂತೆ ಇಲ್ಲಿ, ಆ ಕಲ್ಲಿಗೆ ಇವರು ಪೂಜೆ ಮಾಡ್ತಾಯಿದ್ರಂತೆ ಆಗಿನ ಕಾಲದಲ್ಲಿ ಬೋಯ ಜನಾಂಗದವರು. ಅಮ್ಮ ತಾಯಿ ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ಅವರು ಭಯ ಬಿದ್ದಾಗ ಆ ಅಮ್ಮ ಮುದುಕಿ ಪ್ರತಿ ದಿವಸನೂ ಬಂದು ಅವ್ರ ಜೊತೆಯಲ್ಲಿ ಮಲಗ್ತಾ ಇದ್ರಂತೆ. ಅವ್ರಿಗೆ ಗೊತ್ತಿಲ್ಲ, ಒಬ್ಬ ಬಂದ ಹುಡುಗ ಏನು ಹೋಗ್ತಾನೆ ಇವಳು ಮುದುಕಿ, ಬೆಳಗ್ಗೆ ಆದರೆ ಅವ್ರು ಸಿಗೋದಿಲ್ವಲ್ಲ, ರಾತ್ರಿ ಮಾತ್ರ ಇರ್ತಾನೆ. ಹಿಂದುಗಡೆ ಹೋಗಿ ನೋಡಿದಾಗ ಒಂದು 5-6 ಜನ 4 ಗುಂಪುಗಳು ಕಟ್ಕೊಂಡು ಹೋದಾಗ ಈ ಕೊಂಡ ಗಂಗಮ್ಮನ ದೇವಸ್ಥಾನ ಈಗ ಇದೆಯಲ್ಲ, ಅಲ್ಲಿ ಬಂದ ತಕ್ಷಣವೇ ಆ ಅಮ್ಮ ಏನಾಯಿತು ಅಂದರೆ ಅವರಿಗೆ ವಿಶ್ವರೂಪ ದರ್ಶನ ತೋರಿಸಿದ್ದಾರೆ ಅವರು. ಆ ಚಾಮುಂಡಿ ಅವತಾರದಲ್ಲಿ ತೋರಿಸಿದಾಗ ನಾನು ಇಲ್ಲಿ ಬಂದು ಗಂಗಮ್ಮ ದೇವಿ ನಾನಿರೋದು ಇಷ್ಟು ದಿವಸ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ನಾನು ಸಾಕಿ ಸಂರಕ್ಷಣೆ ಮಾಡಿ ನಿಮ್ಮನ್ನು ರಕ್ಷಣೆಯಾಗಿ ನಾನು ನಿಂತ್ಕೊಂಡಿರೋಂಥ ಆದಿದೇವತೆ ನಾನೇನಪ್ಪ ಗಂಗಮ್ಮ, ಇಲ್ಲಿ ನಾನೇ ಬೋಯ್ಕೊಂಡ ಗಂಗಮ್ಮನಾಗಿ ಮುಂದೆ ನಾನು ನಿಲ್ತೀನಿ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಬೋಯ್ ಜನಾಂಗದವರೆಲ್ಲ ಸೇರಿ ಒಂದು ಚಿಕ್ಕದಾಗಿ ಒಂದು ಗರ್ಭಗುಡಿನ ಕಟ್ಟಿ ಇವತ್ತಿನ ದಿವಸ ಈ ಸರ್ಕಾರಗಳು ನಾವೆಲ್ಲ ಬಂದು ಅಭಿವೃದ್ಧಿ ಆಗಿರೋದ್ರಿಂದ ಈ ರೀತಿ ಅಭಿವೃದ್ಧಿ ಆಗ್ತಾಯಿದೆ. ಇಲ್ಲಿ ಪ್ರತಿ ದಿವಸವೂ ಇವತ್ತು ಪ್ರಸಾದಗಳು ಕೊಡುವಂಥದ್ದಾಗಿದೆ. ಮೊದಲು ಕೆಳಗಡೆ ಇರುವಂಥ ದೇವಸ್ಥಾನ ನಾನು ತೋರಿಸ್ತೀನಿ,
ಅಲ್ಲಿ ಇದಿದ್ದು ದೇವಸ್ಥಾನ. ಮತ್ತು ಕೊನೆಗೆ ಮೇಲೆ ಬಂದು ಮೇಲಂತಸ್ತಿನಲ್ಲಿ ಒಂದು ಗಂಗಮ್ಮನ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ. ಕೆಳಗಡೆ ಇರೋದು ಹಳೆಯ ದೇವಸ್ಥಾನ, ಅದನ್ನು ನಿಮಗೆ ತೋರಿಸ್ತೀನಿ, ಅದನ್ನು ನೀವು ನೋಡಿ. ಇಲ್ಲಿ ಬೋವಿಕೊಂಡ ಅಂತ ಹೆಸರು ಕೂಡ ಬಂದಿದೆ. ಇಲ್ಲಿ ಇವರೆಲ್ಲನೂ ಬೋವಿಕೊಂಡ ಅಂತೇಳಿ ನೋಡಿ. ಇಲ್ಲಿ ಬಾವಿ ಇದೆ. ಬಾವಿ ಇದು ಅವರು ತಾಯಿ ಕೊರೆದಿರೋಂಥ ಬಾವಿ. ಇಲ್ಲಿ ಬಹಳ ಜಲಕ್ಷಾಮ ಆದಂಥ ಈ ಊರಿನಲ್ಲಿ ಆಗಿದ್ದಾಗ ನಾನು ಹೇಳ್ತಾ ಇದ್ದೇನೆ, ನವಾಬರ ಕಾಲದಲ್ಲಿ ಹೇಳಿದ್ದೆ ನಿಮ್ಮ ಕತೆ. ಆವಾಗ ಇಲ್ಲಿ ಆ ಮಹಾ ತಾಯಿಯಿಂದ ಆಶೀರ್ವಾದದಿಂದ ಈ ಬಂಡೆನ ಕೊರೆದು ಇಲ್ಲಿ ನಾವು ನೀರಿದೆ ನೋಡಿ. ಇವತ್ತು ಕೂಡ ನೀರು ಎಷ್ಟಿದೆ, ಎಷ್ಟು ತೆಳುವಾಗಿದೆ. ಇಲ್ಲೆಲ್ಲ ಸ್ವಲ್ಪ ಕಾಸುಗಳಾಗ್ಬಿಟ್ಟಿದ್ದಾರೆ ನೋಡಿ. ನಡೀರಿ, ಇನ್ನೂ ಮುಂದೆ ಸ್ವಲ್ಪ ನಡೀರಿ. ಹಾಗೆ ಇಲ್ಲಿ ಕೆಳಗಡೆ ಮೂಲ ವಿಗ್ರಹನ ತೋರಿಸ್ತೇವೆ ನಾವು. ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ. ಆ ಬಾವಿ ಪಕ್ಕದಲ್ಲಿರುವಂಥದ್ದು ಮೂಲ ವಿಗ್ರಹನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಮೂಲ ವಿಗ್ರಹ ಇದೆ. ಮೂಲ ವಿಗ್ರಹನ ನಾನು ತೋರಿಸ್ತಾ ಇದ್ದೀನಿ. ಇದು ಮೂಲ ವಿಗ್ರಹ. ಇದು ಇಲ್ಲಿ ಬಾವಿಕೊಂಡ ಅಂದರೆ ಪೂರ್ವವಾಗಿ ಇರುವಂಥದ್ದು ಊರು. ಬಹಳಷ್ಟು ಇದು ಇರುವಂಥದ್ದು.